ಹಲೋ ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತಂದರೆ ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಆಗಿರುತ್ತೆ. ಸೊ ನನ್ನ ಒಂದು ಚಾನಲ್ನಲ್ಲಿ ತುಂಬ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ನೀವು ನೋಡಿರ್ತೀರಾ. ಸೊ ಲೈಕ್ 555 ಟೆಕ್ನಿಕ್ ಆಗಿರ್ಬೋದು, 333 ಟೆಕ್ನಿಕ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರ್ಬೋದು, ಈ ಥರ ಸುಮಾರು ಟೆಕ್ನಿಕ್ಸ್ನ ನೋಡಿರ್ತೀರಾ. ಸೊ ಅದೇ ಥರ ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಆಗಿರುತ್ತೆ. ಸೊ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನಾನು ಹಾಕೋ ಪ್ರತಿ ವಿಡಿಯೋ ಮುಂಚೆ ನಿಮಗೆ ತಲುಪುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಎವ್ರಿ ವೀಕ್ ನಾನು 2 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ನೋಡ್ತಿದ್ದೀರಾ, ಬಟ್ ವಿಡಿಯೋನ ಶೇರ್ ಮಾಡ್ತಾ ಇಲ್ಲ, ಹಾಗೆ ಕಮೆಂಟು ಸಹ ಮಾಡ್ತಿಲ್ಲ. ನನಗೆ ಕಮೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಅಂದರೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಸೊ ಅದ್ರ ಬೇಸ್ ಮೇಲೆ ನಾನು ವೀಡಿಯೋಸ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅದ್ರ ಬೇಸ್ ಮೇಲೆ ನಾನು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡಿ. ನನ್ನ ವೀಡಿಯೋಸ್ ಏನಿದ್ರು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಲೈಕ್ ಪಾಸಿಟಿವ್ ಸ್ಪ್ರೆಡ್ ಮಾಡೋದ್ರ ಬಗ್ಗೆ ಇರುತ್ತೆ. ಸೊ ರೀಸೆಂಟಾಗಿ ಫ್ಯಾಷನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಮೋಸ್ಟ್ಲಿ ರೀಚ್ ಕಡಿಮೆ ಇರಬಹುದು. ಸೊ ನಿಮಗೂ ಕೂಡ ಇಷ್ಟ ಆಗದೆ ಇರ್ಬೋದು ಕೆಲವೊಂದು ಸಲ, ಕೆಲವರಿಗೆ ಬೋರಿಂಗ್ ಅಂತ ಅನಿಸುತ್ತೆ. ಯಾಕಂತ ಅಂದರೆ ಈಗಿರುವಂತಹ ಲೈಕ್ ವರ್ಲ್ಡಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಆಗಿರಲಿ, ಯಾರೇ ಆಗಿರಲಿ, ಎಂಟರ್ಟೈನ್ಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನನ್ನ ವೀಡಿಯೋಸ್ ರೀಚ್ ಆಗೋದು ಲೈಕ್ ತುಂಬ ಕಷ್ಟನೇ ಇದೆ. ಸೊ ನೋಡೋಣ, ಲೈಕ್ ನಾನು ವೆಯ್ಟ್ ಮಾಡ್ತೀನಿ ನಿಮ್ಮ ಸಪೋರ್ಟ್ಗಾಗಿ. ಸೊ ನನ್ನ ಉದ್ದೇಶ ಏನಿದ್ರೂ ಪಾಸಿಟಿವ್ನ ಸ್ಪ್ರೆಡ್ ಮಾಡೋದು, ಲೈಕ್ ಎಲ್ಲರೂ ಪೀಸ್ಫುಲ್ಲಾಗಿ ಲೀಡ್ ಮಾಡೋದು, ಯಾವುದೇ ಒಂದು ಟೆನ್ಷನ್ ಇಲ್ಲದೆ, ಮತ್ತು ಅವರ ಡ್ರೀಮ್ ಲೈಫನ್ನು ಅವರೇ ಲೈಕ್ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಕಂಟೆಂಟ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ. ಸೊ ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ. ಪವರ್ಫುಲ್ ಬಟ್ ತುಂಬ ಸಿಂಪಲ್ ಆಗಿರುತ್ತೆ. ಓಕೆ, ಸೊ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಂದು 22 × 2. ಸೊ 222 ಅಂತಲೂ ಹೇಳ್ತಾರೆ. 222 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಓಕೆ, ಸೊ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಲೈಕ್ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿ ಸ್ಲೋ ಆಗಿರ್ಬೋದು, ಅಥವಾ ನಿಮ್ಮ ಮೈಂಡ್ ಲೈಕ್ ತುಂಬ ಡೌಟಿಂದ ತುಂಬಿರಬಹುದು. ಲೈಕ್ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿರ್ತೀರ, ಹಾಗೆ ತುಂಬ ಡೌಟಲ್ಲೂ ಇರ್ತೀರ, ಇದಾಗುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ನೀವು ಇರ್ತೀರ. ಸೊ ಈ ಮೆಥಡ್ ಬಂದು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುತ್ತೆ ಮತ್ತು ನಿಮ್ಮ ಬ್ರೈನನ್ನು ಟ್ರೈನ್ ಮಾಡುತ್ತೆ. ಏನಕ್ಕೆ ಅಂತಂದರೆ ನಿಮ್ಮ ಡಿಸೈರ್ಸ್ ಏನಿರುತ್ತೆ ಆ ಡಿಸೈರ್ಸ್ ರಿಯಾಲಿಟಿ ಆಗುತ್ತೆ ಅನ್ನೋ ಥರ ನಿಮ್ಮ ಬ್ರೈನನ್ನು ಟ್ರೈನ್ ಮಾಡುತ್ತೆ ಈ ಒಂದು ಟೆಕ್ನಿಕ್. ಓಕೆ, ಸೊ ಯಾಕಂತ ಅಂದರೆ ಮ್ಯಾನಿಫೆಸ್ಟೇಷನ್ ಬಂದು ಜಸ್ಟ್ ವಿಶ್ ಮಾಡೋದಲ್ಲ. ಓಕೆ, ಸೊ ಇಟ್ಸ್ ಅಬೌಟ್ ಇಂಪ್ರೆಸ್ಸಿಂಗ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಓಕೆ, ಸೊ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ, ಸೊ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಈ ಒಂದು ಟೆಕ್ನಿಕ್ನ ನೀವು ಅಪ್ಲೈ ಮಾಡಬೇಕು ಅನ್ನೋದು. ಓಕೆ, ಸೊ ವಾಟ್ ಈಸ್ 222 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್? ಸೊ ಯು ವಿಲ್ ರೈಟ್ 1 affirmation 22 times for 2 days. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಓಕೆ, ಸೊ ಒಂದು ಅಫರ್ಮೇಷನ್ನ ನೀವು 22 times ನೀವು ಬರೀತೀರಾ ಜಸ್ಟ್ 2 daysಗೆ. ಓಕೆ, ಅನಿಸ್ತಿರ್ಬೋದು 22 times ಜಸ್ಟ್ 2 days ಬರೆದ್ರೆ ಡ್ರೀಮ್ಸ್ ಅಚೀವ್ ಆಗುತ್ತಾ, ರಿಯಾಲಿಟಿಗೆ ಬರುತ್ತಾ ಅಂತ. ಇಲ್ಲಿ ಪವರ್ ಇರೋದು ಜಸ್ಟ್ ನಂಬರಲ್ಲ, ಜಸ್ಟ್ 22 times ಅನ್ನೋ ಥರ ಅಲ್ಲ. ಪವರ್ ಅನ್ನೋದು ರಿಪಿಟೇಷನ್, ನೀವೇನು ರಿಪೀಟ್ ಮಾಡ್ತೀರಾ ಪ್ಲಸ್ ಎಮೋಷನ್ಸ್, ನೀವೇನು ಎಮೋಷನ್ಸ್ನ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಲೈಕ್ ಕಲಿಯುತ್ತೆ ಏನಂತ ಅಂದರೆ ನೀವೇನು ರಿಪೀಟ್ ಮಾಡ್ತಿರ್ತೀರ ಅಲ್ವಾ, ಸೊ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಬಿಲೀವ್ ಮಾಡುತ್ತೆ. ಓಕೆ,
ಇವರಿಗೆ ಇದು ಬೇಕು ಅನ್ನೋದು ಲೈಕ್ ಸಬ್ಕಾನ್ಷಿಯಸ್ ಮೈಂಡ್ ತಿಳ್ಕೊಳ್ಳುತ್ತೆ. ಓಕೆ, ಸೊ ಯಾವಾಗ ನೀವು ಪದೇ ಪದೇ ರಿಪೀಟ್ ಮಾಡ್ತಿರ್ತೀರ, ಜಸ್ಟ್ ಒಂದು ಸ್ಟೇಟ್ಮೆಂಟ್ನ ಪದೇ ಪದೇ ನೀವು ರಿಪೀಟ್ ಮಾಡ್ತಿದ್ದೀರಾ, ನಿಮ್ಮ ಬ್ರೈನ್ ಕ್ವೆಶನ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ. ಓಕೆ, ಕ್ವೆಶನ್ ಮಾಡೋದನ್ನು ಸ್ಟಾಪ್ ಮಾಡಿ ಬಿಲೀವ್ ಮಾಡೋದನ್ನು ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಸೊ ನಿಮ್ಮ ಬಿಲೀಫ್, ನಿಮ್ಮ ಎಮೋಷನ್ ಮತ್ತು ನಿಮ್ಮ ವೈಬ್ರೇಷನ್ ಇದೆಲ್ಲ ಸೇರಿ ನಿಮ್ಮ ಡಿಸೈರನ್ನು ರಿಯಾಲಿಟಿಗೆ ತರುತ್ತೆ. ಯಾಕೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಕ್ವೆಶನ್ ಅನ್ನೋದು ಬಂದಿರುತ್ತೆ. ಸೊ ನಮ್ಮ ಮೈಂಡ್ ಬಂದುಬಿಟ್ಟು 2 ಪಾರ್ಟ್ಸಲ್ಲಿ ಇರುತ್ತೆ. ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್. ಓಕೆ, ಸೊ ಕಾನ್ಷಿಯಸ್ ಮೈಂಡ್ ಬಂದುಬಿಟ್ಟು ಲಾಜಿಕ್ ಆಗಿ ಥಿಂಕ್ ಮಾಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಬಂದುಬಿಟ್ಟು ರಿಯಾಲಿಟಿ ಕ್ರಿಯೇಟರ್. ಓಕೆನಾ? ಸೊ ಸಬ್ಕಾನ್ಷಿಯಸ್ ಮೈಂಡ್ ಲೈಕ್ ಪಾಸ್ಟ್ ಯಾವುದು ಫ್ಯೂಚರ್ ಯಾವುದು ಅಂತ ಯೋಚನೆ ಮಾಡಲ್ಲ ಸಬ್ಕಾನ್ಷಿಯಸ್ ಮೈಂಡ್. ಓಕೆನಾ? ಸೊ ದ ಸಬ್ಕಾನ್ಷಿಯಸ್ ಮೈಂಡ್ ಲೈಕ್ ಇಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಫೀಲ್ ರಿಪೀಟೆಡ್ಲಿ. ಓಕೆನಾ? ಸೊ ನೀನೇನು ಪದೇ ಪದೇ ಫೀಲ್ ಆಗ್ತಿರ್ತೀಯಲ್ವಾ, ಸೊ ಅದೇ ಸಬ್ಕಾನ್ಷಿಯಸ್ ಮೈಂಡು ಬಿಲೀವ್ ಮಾಡತ್ತೆ ಮತ್ತು ಅದೇ ಕ್ರಿಯೇಟ್ ಮಾಡತ್ತೆ ನಿಮ್ಮ ಲೈಫಲ್ಲಿ. ಓಕೆನಾ? ಸೊ ನೀವೇನಾದರೂ ಲೈಕ್ ಎವ್ರಿ ಟೈಮ್ ಸ್ಯಾಡ್ ಆಗಿದ್ದಾಗ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡುತ್ತೆ, ಓಕೆ ನಿನಗಿದಿಷ್ಟ, ಅದಕ್ಕೆ ನೀನು ಹೀಗೆ ಇರು ಅನ್ನೋ ಥರ ಸಬ್ಕಾನ್ಷಿಯಸ್ ಮೈಂಡು ಹೇಳುತ್ತೆ ನಿಮಗೆ. ಓಕೆ, ಸೊ ಹಾಗಾಗಿ ಒಂದು ಸಲ ನೀವು ಸ್ಯಾಡ್ ಆಗಿದ್ದರೆ ಲೈಕ್ ಪದೇ ಪದೇ ಸ್ಯಾಡ್ ಮೂಮೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ನೀವೇನಾದರೂ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿದ್ರೆ, ನೀವು ಏನಾದರೂ ಯಾವಾಗಲೂ ಡೈಲಿ ಖುಷಿಯಾಗಿ ಇರ್ತಿದ್ದೀರಾ ಅಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತಿಳ್ಕೊಳ್ಳುತ್ತೆ ದಟ್ ಈಸ್ ನಿನಗೆ ಖುಷಿಯಾಗಿರೋದು ತುಂಬ ಇಷ್ಟ ಅಂತ. ಸೊ ಅದೇ ಥರ ಸಿಚುವೇಶನ್ಸ್ನ ಕ್ರಿಯೇಟ್ ಆಗ್ತಾ ಇರುತ್ತೆ ನಿಮಗೆ. ಓಕೆನಾ? ಸಬ್ಕಾನ್ಷಿಯಸ್ ಮೈಂಡ್ ಅದಷ್ಟೇ ಬಿಲೀವ್ ಮಾಡೋದು. ಓಕೆ, ವೆನ್ ಯು ರೈಟ್ ಸೇಮ್ ಲೈನ್ 22 times, you are installing a new program to your subconscious mind. Okay, so you're not like begging the universe. Okay, ನನಗಿದು ಬೇಕು ಅಂತ ನೀವು ಬೆಗ್ ಮಾಡ್ತಿಲ್ಲ, ಯು ಆರ್ ಇನ್ಫಾರ್ಮಿಂಗ್ ಯುವರ್ ಮೈಂಡ್. ಓಕೆನಾ? ನಿಮ್ಮ ಮೈಂಡ್ಗೆ ನೀವು ಪ್ರೋಗ್ರಾಮ್ ಮಾಡ್ತಿದ್ದೀರಾ ದಟ್ ನನಗೆ ಇದು ಬೇಕು. ಓಕೆನಾ? ಇದಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಟ್ರೈನ್ ಮಾಡ್ತಿರ್ತೀರ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ನೀವೇನು ಅನ್ಕೊಂಡಿರ್ತೀರ ಅದನ್ನು ರಿಯಾಲಿಟಿಗೆ ತರುತ್ತೆ. ಓಕೆ, ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಈ ಒಂದು ಟೆಕ್ನಿಕ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಒಂದು ಡಿಸೈರ್ನ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಈ ಒಂದು ಟೆಕ್ನಿಕ್ ಮಾಡಬೇಕು ಅಂತ ಅಂದರೆ ನೀವು ಓನ್ಲಿ 1 ವಿಶ್ ಅಷ್ಟೇ ನೀವು ಚೂಸ್ ಮಾಡ್ಕೊಳ್ಬೇಕು. ಓಕೆ, ಸೊ ನಿಮಗೆ 10-20 ವಿಶಸ್ ಇರ್ಬೋದು. ಸೊ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸೋದು, ಬೆಸ್ಟ್ ಅಂತ ಅನಿಸೋ ಒಂದು ಡಿಸೈರ್ನ ನೀವು ಚೂಸ್ ಮಾಡ್ಕೊಳ್ಬೇಕು. ಸೊ ಐದರ್ ಇಟ್ ಈಸ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ನಿಮ್ಮ ಪ್ರಮೋಷನ್ ಬಗ್ಗೆ ಆಗಿರ್ಬೋದು, ನಿಮ್ಮ ಸ್ಯಾಲ್ರಿ ಇನ್ಕ್ರಿಮೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು. ಸೊ ಯಾವುದ್ರಲ್ಲಾದರೂ ಒಂದು ಡಿಸೈರ್ನ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಚೂಸ್ ಮಾಡ್ಕೊಂಡು ಆದಮೇಲೆ ಅದನ್ನು ನೀವು ಯಾವ ರೀತಿ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು ಅಂತ ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ. ಐ ಆಮ್ ಕಾನ್ಸ್ಟ್ಯಾಂಟ್ಲಿ ಅರ್ನಿಂಗ್ 1 lakh per month ಅಂತ ಬರೀಬೇಕು. ಇಲ್ಲ ಅಂತಂದರೆ ಐ ಆಮ್ ಇನ್ ಅ ಹ್ಯಾಪಿ ಲವ್ವಿಂಗ್ ರಿಲೇಷನ್ಶಿಪ್ ಅಂತ ಬರಿಬೋದು. ಸೊ ಮೈ ಬಾಡಿ ಈಸ್ ಹೆಲ್ದಿ ಆ್ಯಂಡ್ ಎನರ್ಜೆಟಿಕ್ ಅಂತ ನೀವು ಬರಿಬೋದು. ಈ ಥರ ನೀವು ಬರಿಬೇಕು. ಸೊ ಈ ಒಂದು ಸೆಂಟೆನ್ಸಸ್ ಏನಿರುತ್ತೆ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು. ಓಕೆನಾ? ಸೊ ಡೌಟ್ಫುಲ್ ಇರೋ ಥರ ಇರಬಾರ್ದು. ಹೇಗೆ ಅಂತಂದರೆ, ನೀವು ನಿಮ್ಮ ಸೆಂಟೆನ್ಸಲ್ಲಿ ನಾಟ್ ಅಂತ ಆಗಲಿ ಅಥವಾ ಐ ವಿಲ್ ಅಂತ ಆಗಿರಲಿ, ಮತ್ತು ಐ ಆಮ್ ಲೈಕ್ ನೀವೇನು ಬರಿಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಐ ಆಮ್ ಅಂತ ಸ್ಟಾರ್ಟ್ ಮಾಡಬೇಕು, ಇಲ್ಲ ಐ ಹ್ಯಾವ್ ಅಂತ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇದು ಪ್ರೆಸೆಂಟ್ ಟೆನ್ಸು. ನಿಮ್ಮ ಸೆಂಟೆನ್ಸಸಲ್ಲಿ ನಾಟ್ ಅಂತ ಇರಬಾರ್ದು ಮತ್ತು ಐ ವಿಲ್ ಅಂತ ಇರ್ಬೋದು. ಐ ವಿಲ್ ಅಂತ ಅಂದರೆ ಸೊ ನಾನು ಮಾಡ್ಬೋದು, ನಾನು ಮಾಡ್ತೀನಿ ಅನ್ನೋ ಥರ. ಓಕೆನಾ? ಸೊ ಆ ಥರ ನೀವು ಬರಿಬಾರ್ದು. ಓಕೆ, ಚೂಸ್ ಮಾಡಿರ್ತೀರ ಅಲ್ವಾ ಸೆಂಟೆನ್ಸು, ಲೈಕ್ ನಿಮ್ಮ ಡಿಸೈರು, ಅದನ್ನು ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಬರಿತೀರಾ. ಸೊ ಆ ಒಂದು ಸೆಂಟೆನ್ಸ್ನ ನೀವು 22 times ಬರಿಬೇಕಾಗತ್ತೆ. ಓಕೆ, ಸೊ 22 times ಸ್ಲೋ ಆಗಿ ಮತ್ತು ಕಾನ್ಷಿಯಸ್ ಆಗಿ, ಮತ್ತು ನೀವೇನು ಬರೀತಿದ್ದೀರಾ ಅದನ್ನು ಫೀಲ್ ಆಗಿ ನೀವು ಬರಿಬೇಕು, ಫೀಲ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ನೀವು 1 lakh per month ಅಂತ ನೀವು ಬರೀತಿದ್ದೀರಾ ಅಂತ ಅಂದರೆ, ಸೊ ಯು ಹ್ಯಾವ್ ಟು ಫೀಲ್ ದಟ್ ನಿಮಗೆ 1 lakh ಸ್ಯಾಲ್ರಿ ಬಂದಾಗ ನೀವೆಷ್ಟು ಖುಷಿ ಪಡ್ತೀರಾ, ಎಷ್ಟು ಹ್ಯಾಪಿ ಆಗಿರ್ತೀರಾ.
ಸೊ 1 ಲ್ಯಾಕ್ ಬರೋ ಥರ ಮೆಸೇಜ್ ಪಾಪಪ್ ಆದರೆ ನಿಮ್ಮ ಮೊಬೈಲಲ್ಲಿ ನೀವೆಷ್ಟು ಖುಷಿಯಾಗಿರ್ತೀರಾ ಅನ್ನೋದು ನೀವು ಬರೀಬೇಕಾದ್ರೆ ನೀವು ಫೀಲ್ ಆಗಬೇಕು. ಓಕೆ, ಸೊ ನೀವು ಎಷ್ಟು ಫೀಲ್ ಆಗ್ತೀರಾ ಅಷ್ಟು ಸಬ್ಕಾನ್ಷಿಯಸ್ ಮೈಂಡು ಬಿಲೀವ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು 22 ಟೈಮ್ಸ್ ಬರೀತೀರಾ. ಸೊ ಇದನ್ನು 2 ಡೇಸ್ ನೀವು ರಿಪೀಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ 2 ಡೇಸ್ ನೀವು ರಿಪೀಟ್ ಮಾಡಿ ಆದಮೇಲೆ ಜಸ್ಟ್ ರಿಲೀಸ್ ಇಟ್. ಓಕೆ, ಸೊ ನಿಮಗೆ ಯಾವುದೇ ಥರ ಡೌಟ್ ಇರಬಾರ್ದು. ನಾನು 22 ಟೈಮ್ಸ್ ಬರೆದಿದ್ದೀನಿ, 2 ಡೇಸ್ ಬರೆದಿದ್ದೀನಿ, ಬಟ್ ಆದರೂ ನನಗೆ ಈ ಒಂದು ಲೈಕ್ ಡಿಸೈರ್ ಫುಲ್ಫಿಲ್ ಆಗ್ತಿಲ್ಲ ಅನ್ನೋ ಡೌಟ್ ಇರಬಾರ್ದು. ಓಕೆನಾ? ಯು ಜಸ್ಟ್ ಹ್ಯಾವ್ ಟು ರಿಲೀಸ್ ಇಟ್. ಬರೀಬೇಕು, ಬಿಟ್ಬಿಡಬೇಕು. ಓಕೆ, ಸೊ ನೋ ಓವರ್ ಥಿಂಕಿಂಗ್, ನೋ ಚೆಕ್ಕಿಂಗ್, ಲೈಕ್ ಪದೇ ಪದೇ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಡಿಸೈರ್ ಫುಲ್ಫಿಲ್ ಆಗುತ್ತೋ ಇಲ್ವೋ ಅನ್ನೋ ಲೈಕ್ ಡೌಟ್ ಬೇಡ, ಪದೇ ಪದೇ ಚೆಕ್ ಮಾಡ್ಕೊಳ್ಳೋದು ಬೇಡ. ಮತ್ತು ನೆಕ್ಸ್ಟು ಒಬ್ಸೆಷನ್ ಬೇಡ. ಓಕೆನಾ? ಸೊ ಇದಾಗುತ್ತೋ ಇಲ್ವೋ ಅನ್ನೋ ಡೌಟ್ಫುಲ್ಲು ಒಬ್ಸೆಷನ್ ಬೇಡವೇ ಬೇಡ. ಓಕೆ, ಸೊ ಜಸ್ಟ್ ನೀವು ಯಾವ ಥರ ನಂಬಬೇಕು ಅಂತ ಅಂದರೆ, ನೀವೇನಾದರೂ ಒಂದು ಸೀಡನ್ನು ನಾಟಿ ಮಾಡಿದಾಗ, ಓಕೆನಾ, ಒಂದು ಬೀಜನ ಬಿತ್ತನೆ ಮಾಡಿದಾಗ ಅದು ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ದೇ ಇರುತ್ತೆ ಅಲ್ವಾ? ಅದು ಮೊಳಕೆ ಬರುತ್ತೆ, ಗಿಡ ಆಗುತ್ತೆ, ಫಲ ಕೊಡುತ್ತೆ ಅನ್ನೋ ನಂಬಿಕೆ ನಿಮಗಿದ್ದೆ. ಅದೇ ಥರ ನಿಮಗೆ ನಂಬಿಕೆ ಇರಬೇಕು. ಓಕೆ, ಸೊ ನೀವೇನು 22 ಟೈಮ್ಸ್ ಬರೆದಿದ್ದೀರಾ, 2 ಡೇಸ್ ಬರೆದಿದ್ದೀರಾ, ಸೊ ಆ ನಂಬಿಕೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಫೀಡ್ ಮಾಡಿದ್ದೀರಾ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡಿದೆ ದಟ್ ಯು ವಾಂಟ್ ದಿಸ್ ಅಂತ. ಸೊ ನೆಕ್ಸ್ಟು ಬಿಟ್ಬಿಡಿ, ಜಸ್ಟ್ ರಿಲೀಸ್ ಇಟ್, ಮತ್ತು ನೀವು ರಿಲ್ಯಾಕ್ಸ್ ಆಗಿ ಅಷ್ಟೇ. ಈ ಒಂದು ಟೆಕ್ನಿಕ್ ನೀವು ಮಾಡಬೇಕಾದ್ರೆ ಇಂಪಾರ್ಟೆಂಟ್ ರೂಲ್ಸ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಅದೇನಪ್ಪ ಅಂತ ಅಂದರೆ, ಬರೆಯುವಾಗ ನಿಮಗೆ ಯಾವುದೇ ಥರ ಡೌಟ್ ಇರಬಾರ್ದು. ನೆಕ್ಸ್ಟು ಸಪೋಸ್ ನೀವೇನಾದರೂ ಲಾಸ್ಟ್ ಎಕ್ಸಾಂಪಲ್ ಹೇಳಿದಾಗೆ 1 ಲ್ಯಾಕ್ ಬೇಕು ಅಂತ ಅಂದರೆ, ಅಯ್ಯೋ ನನಗೆ ಈಗ 50,000 ಇದೆ, ಸಡನ್ನಾಗಿ 1 ಲ್ಯಾಕ್ ನನಗೆ ಬೇಕು ಅಂತ ನಾನು ಬರೆದ್ರೆ ಇದು ಆಗುತ್ತಾ ಅನ್ನೋ ಡೌಟ್ ಇರಬಾರ್ದು. ಓಕೆ, ಸೊ ನಿಮಗೆ 1 ಲ್ಯಾಕ್ ಬೇಕು ಅಷ್ಟೇ, ನೀವು ಅದನ್ನು ಬರೀತಿದ್ದೀರಾ. ಓಕೆ, ಮತ್ತು ಬೇರೆ ಎಲ್ಲ ಯೂನಿವರ್ಸ್ಗೆ ಬಿಟ್ಬಿಡಿ. ಓಕೆನಾ? ಸೊ ಡೌಟ್ ಬೇಡ, ನೆಕ್ಸ್ಟು ಡೆಸ್ಪರೇಷನ್ ಬೇಡ, ಮತ್ತು ನಿಮ್ಮ ಎಮೋಷನ್ಸ್ನ ಫೋರ್ಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆನಾ? ಸೊ ನಿಮ್ಗೆ ಏನೇ ಎಮೋಷನ್ ಲೈಕ್ 1 ಲ್ಯಾಕ್ ಅಮೌಂಟ್ ಇದ್ದಾಗ ನಿಮಗೆ ಡೌಟ್ ಬರ್ತಾ ಇರುತ್ತೆ. ಸೊ 1 ಲ್ಯಾಕ್ ಸ್ಯಾಲ್ರಿ ಹೇಗಾಗುತ್ತೆ ಅನ್ನೋದು ಡೌಟ್ ಇರುತ್ತೆ, ಮತ್ತು ಫೋರ್ಸ್ಫುಲ್ಲಾಗಿ ನೀವು ಎಮೋಷನ್ಸ್ನ ಆಚೆ ಹಾಕ್ತಿರ್ತೀರ. ಓಕೆ, ನನಗೆ 1 ಲ್ಯಾಕ್ ಬೇಕೇ ಬೇಕು, 1 ಲ್ಯಾಕ್ ಬೇಕೇ ಬೇಕು ಅನ್ನೋ ಲೈಕ್ ಎಮೋಷನ್ನ ನೀವು ಫೋರ್ಸ್ಫುಲ್ಲಾಗಿ ಕೊಡ್ತಿರ್ತೀರ. ಸೊ ಆ ಥರ ಡೌಟ್ಫುಲ್ಲಾಗಿ ಫೋರ್ಸ್ಫುಲ್ಲಾಗಿ ನೀವು ನಿಮ್ಮ ಎಮೋಷನ್ಸ್ನ ಹಾಕಬೇಡಿ ವೈಲ್ ಯು ಆರ್ ರೈಟಿಂಗ್. ಓಕೆ, ಸೊ ಜಸ್ಟ್ ಕಾಮಾಗಿ ಕ್ಲಿಯರಾಗಿ ಇರಿ, ಮತ್ತು ಆಲ್ರೆಡಿ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬರೀಬೇಕು. ಸೊ ಯು ಆರ್ ನಾಟ್ ಟ್ರೈಯಿಂಗ್ ಟು ಲೈಕ್ ಮ್ಯಾನಿಫೆಸ್ಟ್. ಓಕೆ, ಸೊ ಯು ಆರ್ ರಿಮೆಂಬರಿಂಗ್ ಯುವರ್ ರಿಯಾಲಿಟಿ. ಓಕೆನಾ? ನಿಮ್ಮ ರಿಯಾಲಿಟಿನ ನೀವು ನೆನಪು ಮಾಡ್ಕೊಳ್ತಿದ್ದೀರಾ ಅಷ್ಟೇ ಇಲ್ಲಿ. ಓಕೆ, ಈಗ ಟೆಕ್ನಿಕ್ ಹೇಗೆ ಮಾಡೋದು, ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ರಿ. ಬೆಸ್ಟ್ ಟೈಮ್ ಯಾವುದು ಈ ಒಂದು ಟೆಕ್ನಿಕ್ನ ಸ್ಟಾರ್ಟ್ ಮಾಡೋಕ್ಕೆ ಮತ್ತು ಬರೆಯೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ. ಓಕೆ, ಸೊ ಐದರ್ ಮಾರ್ನಿಂಗ್ ಆರ್ ನೈಟ್. ಓಕೆನಾ? ಸೊ ಬೆಳಗ್ಗೆ ಏನಪ್ಪ ಅಂತಂದರೆ ನಿಮ್ಮ ಬ್ರೈನ್ ಫ್ರೆಶ್ ಆಗಿ ಇರುತ್ತೆ, ಮತ್ತು ನೀವೇನೇ ಲೈಕ್ ತಿಳ್ಕೊಳ್ಬೇಕಂತಂದ್ರೂ ಮಾರ್ನಿಂಗ್ ಟೈಮ್ ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ. ಯಾಕಂದರೆ ಬ್ರೈನು ಆವಾಗ ಪ್ರೋಗ್ರಾಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಮಾರ್ನಿಂಗ್ ಟೈಮು ಬೆಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟು ನೈಟ್ ಟೈಮ್ ಏನಕ್ಕೆ ಅಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೈಟ್ ಟೈಮ್ ಓಪನ್ ಆಗುತ್ತೆ. ಓಕೆನಾ? ಸೊ ಐದರ್ ಮಾರ್ನಿಂಗ್ ಆರ್ ನೈಟ್. ಸೊ ನಿಮ್ಮ ಕನ್ವೀನಿಯೆಂಟ್ ಯಾವ ಥರ ಇರುತ್ತೆ ಆ ಒಂದು ಟೈಮನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮೇನ್ ಥಿಂಗ್ ನಿಮ್ಮ ಮೈಂಡ್ ಅನ್ನೋದು ಪೀಸ್ಫುಲ್ ಆಗಿರಬೇಕು. ಸೊ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮೈಂಡ್ ಯಾವಾಗ ಯಾವ ಟೈಮಲ್ಲಿ ಪೀಸ್ಫುಲ್ ಆಗಿರುತ್ತೆ, ಐದರ್ ಮಾರ್ನಿಂಗ್ ಟೈಮಲ್ಲಿ ಅಥವಾ ನೈಟ್ ಟೈಮಲ್ಲಿ ಅಂತ. ಓಕೆನಾ? ಸೊ ಆ ಟೈಮ್ ನಿಮ್ಮ ಕನ್ವೀನಿಯೆಂಟ್ ಟೈಮ್ನ ನೀವು ಚೂಸ್ ಮಾಡಿಕೊಂಡು ಈ ಒಂದು ಟೆಕ್ನಿಕ್ನ ಸ್ಟಾರ್ಟ್ ಮಾಡಿ, ಅದೇ ಥರ ರಿಪೀಟ್ ಮಾಡಿ. ಓಕೆ, ಸೊ ಒಂದು ತಿಳ್ಕೊಳ್ಳಿ ಏನಪ್ಪ ಅಂತಂದರೆ, ರೈಟಿಂಗ್ ಚೇಂಜಸ್ ಥಿಂಕಿಂಗ್, ಮತ್ತು ನಿಮ್ಮ ಥಿಂಕಿಂಗ್ ನಿಮ್ಮ ಬಿಲೀಫನ್ನು ಚೇಂಜ್ ಮಾಡುತ್ತೆ, ಮತ್ತು ನಿಮ್ಮ ಬಿಲೀಫ್ ನಿಮ್ಮ ರಿಯಾಲಿಟಿನ ಚೇಂಜ್ ಮಾಡುತ್ತೆ. ಓಕೆ, ಸೊ ಟ್ರೈ ದಿಸ್ ಟೆಕ್ನಿಕ್ ಫಾರ್ ನೆಕ್ಸ್ಟ್ 2 days ಆ್ಯಂಡ್ ಅಬ್ಸರ್ವ್ ಯುವರ್ ಥಾಟ್ಸ್, ಲೈಕ್ ಹೇಗೆ ನಿಮ್ಮ ಥಾಟ್ಸ್ ಶಿಫ್ಟ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿ. ಯಾಕೆ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಆಲ್ವೇಸ್
starts from inside. Okay, so if you do this technique, comment below done ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನೀವು ಈ ಒಂದು ಟೆಕ್ನಿಕ್ನ ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಮಾಡಿ ಮತ್ತು ಈ ಟೆಕ್ನಿಕ್ನ ಅಪ್ಲೈ ಮಾಡಿ. ಸೊ ನಿಮ್ಮ ರಿಸಲ್ಟ್ ಏನಿದ್ರೂ ನನಗೆ ಕಾಮೆಂಟಲ್ಲಿ ತಿಳಿಸ್ಬೇಕು. ಓಕೆ, ಸೊ ಐ ರಿಕ್ವೆಸ್ಟ್ ಯು ಟು ಕಾಮೆಂಟ್ ಬಿಲೋ. ಓಕೆ, ಸೊ ಯುವರ್ ಡ್ರೀಮ್ ಲೈಫ್ ಇಸ್ ನಾಟ್ ಲೈಕ್ ಕಮಿಂಗ್, ಇಟ್ಸ್ ಫಾರ್ಮಿಂಗ್. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬೈ ಬಾಯ್.